ನಮಸ್ಕಾರ. BU ನ್ಯೂಸ್ಗೆ ಸ್ವಾಗತ. ನಾನು ಪುಷ್ಪ. ಇದೀಗ ಮುಖ್ಯಾಂಶಗಳು. ವಿಜೃಂಭಣೆಯಿಂದ ಸಂವಿಧಾನ ದಿನಾಚರಣೆ ಆಚರಿಸಿದ ಬೆಂಗಳೂರು ವಿಶ್ವವಿದ್ಯಾಲಯ. ಕರ್ನಾಟಕ ವಿಧಾನಸಭಾ ಸಭಾಪತಿ UT ಖಾದರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 60ನೇ ಅಂತರ್ ಕಾಲೇಜು ಕ್ರೀಡಾಕೂಟಕ್ಕೆ ಚಾಲನೆ. ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವುದು ಸರಳವಲ್ಲ, ಅದೊಂದು ಸವಾಲು. ಖ್ಯಾತ ಸುದ್ದಿ ನಿರೂಪಕ ರಂಜಿತ್ ಶಿರಿಯಾರ. ವಿದ್ಯುನ್ಮಾನ ವಿಭಾಗದಲ್ಲಿ ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯ 2ನೇ ಆವೃತ್ತಿಯ ಬಿಡುಗಡೆ ಹಾಗೂ ಟೆಲಿವಿಷನ್ ಸುದ್ದಿ ನಿರ್ಮಾಣ ಕುರಿತು ಕಾರ್ಯಾಗಾರ. UGC ನೆಟ್ ಪರೀಕ್ಷಾ ತಯಾರಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಭ್ರಮಾಚರಣೆ. ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣ ಸಂಭ್ರಮ. ಸಂವಿಧಾನವೇ ಪ್ರತಿ ಭಾರತೀಯನ ಪ್ರಥಮ ಆದ್ಯತೆ ಆಗಬೇಕು. ಧರ್ಮಗ್ರಂಥಗಳನ್ನು ಮೀರಿದ ಪ್ರಥಮ ಆದ್ಯತೆ ಸಂವಿಧಾನಕ್ಕೆ ಸಿಗಬೇಕು ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಅಧ್ಯಯನ ವಿಭಾಗದ ಡೀನರು ಪ್ರೊಫೆಸರ್ ವಿಶ್ವನಾಥ್ ಎಂ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯ ವತಿಯಿಂದ ಜ್ಞಾನಭಾರತಿ ಆವರಣದಲ್ಲಿ ಆಯೋಜಿಸಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಪ್ರೊಫೆಸರ್ ವಿಶ್ವನಾಥ್ ಎಂ ಅವರು, ಪ್ರತಿ ಭಾರತೀಯನು ಸಂವಿಧಾನದ ಆಶಯಗಳನ್ನು ಅರಿತುಕೊಳ್ಳಬೇಕು. ನಮಗೆ ಸಿಕ್ಕಿರುವ ಹಕ್ಕು, ಸಮಾನತೆ, ಸ್ವಾತಂತ್ರ್ಯದ ಮೂಲ ಯಾವುದು ಎಂದು ತಿಳಿದುಕೊಳ್ಳಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. 1000 ವರ್ಷ ಹೋದರೂ ಈ ಸಂವಿಧಾನನ ಸರಿಯಾಗಿ ನಡೆಸಿದ್ರೆ ಹಾಗೇ ಇರುತ್ತೆ. ಅದಕ್ಕೆ ಅಂಬೇಡ್ಕರ್ ಅವರು ಅವತ್ತು ಹೇಳ್ತಾ, ರೆವಲ್ಯೂಷನ್, ಕೌಂಟರ್ ರೆವಲ್ಯೂಷನ್ ಆ್ಯಂಡ್ ಅಗೇನ್ ಕಾನ್ಸ್ಟಿಟ್ಯೂಷನಲ್ ರೆವಲ್ಯೂಷನ್ ಫಾರ್ ದ ಹ್ಯುಮ್ಯಾನಿಟಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಖ್ಯಾತ ವಕೀಲರು ಎಸ್ ಬಾಲನ್ ಮಾತನಾಡಿ, ಸಂವಿಧಾನದ ನೈತಿಕತೆ ಮತ್ತು ಪ್ರಸ್ತುತ ವಾಸ್ತವತೆಯನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಇಂದಿಗೂ ಅಸ್ಪೃಶ್ಯತೆ, ಅಸಮಾನತೆ ಸಮಾಜದ ಭಾಗವಾಗಿದೆ. ರಾಜಕೀಯ, ಆಡಳಿತ, ಮನರಂಜನೆ, ಮಾಧ್ಯಮ ಕ್ಷೇತ್ರದಲ್ಲಿ ಅಸಮಾನತೆ ಜೀವಂತವಾಗಿದೆ. ಅಲ್ಪಸಂಖ್ಯಾತರು, ಶೂದ್ರರಿಗೆ ಸಮಾನತೆ ಲಭಿಸಿಲ್ಲ. ವಿದ್ಯಾರ್ಥಿಗಳ ಹೋರಾಟದಿಂದ ಮಾತ್ರ ಸಂವಿಧಾನದ ರಕ್ಷಣೆ ಸಾಧ್ಯ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಎಂದು ತಿಳಿಸಿದರು. ಇದು ಸಂವಿಧಾನ, ದಿಸ್ ಇಸ್ ಮೊರಾಲಿಟಿ. ಸಂವಿಧಾನದಲ್ಲಿ ಜಸ್ಟಿಸ್ ಅಂದರೆ ನ್ಯಾಯ ಎಲ್ಲರಿಗೂ ಸಿಗಬೇಕು, ಸಮಾನತೆ ಅಂದರೆ ಎಲ್ರಿಗೂ ಸಮಾನತೆ ಇರಬೇಕು, 146 ಕೋಟಿ ಜನರಿಗೂ ಒಂದೇ ಥರ ಇರಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಿಕೆಯನ್ನು ಜ್ಞಾನಭಾರತಿ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಂವಿಧಾನ ಜಾಥಾ ನಡೆಸುವ ಮೂಲಕ ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಜಯಕರ SM, ಕುಲಸಚಿವರು KT ಶಾಂತಲಾ, ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ CS ಕರಿಗಾರ, ಸಿಂಡಿಕೇಟ್ ಸದಸ್ಯರು, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರು, ವಿದ್ಯಾರ್ಥಿ ಮುಖಂಡರು ಉಪಸ್ಥಿತರಿದ್ದರು. ವಿಧಾನಸಭೆಯ ಸಭಾಪತಿ UT ಖಾದರ್ ಫರೀದ್ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ನವೆಂಬರ್ 28ರಂದು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ರಾಜಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪದವಿ ಪ್ರದಾನ ಮಾಡಿದರು. ಈ ಹಿನ್ನೆಲೆಯಲ್ಲಿ ನವೆಂಬರ್ 28ರಂದು ರಾಜಭವನದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿತ್ತು. ಜ್ಞಾನಭಾರತಿ ಆವರಣದಲ್ಲಿ 60ನೇ ಅಂತರ್ ಕಾಲೇಜು ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯ ಪುಟ್ಟಣ್ಣ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಮಾಜದ ಮುಖ್ಯವಾಹಿನಿಗೆ ಎಲ್ಲರನ್ನ ತರುವ ಪ್ರಯತ್ನ ಮಾಡಬೇಕು.
ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳ ಅರಿವು ಮೂಡಿಸಿ ಹೆಚ್ಚು ನೂತನ ಅವಕಾಶಗಳು ದೊರೆಯುವಂತೆ ಮಾಡಬೇಕು ಎಂದರು. ಸಿಂಡಿಕೇಟ್ ಸದಸ್ಯ ಬಿಡಿ ಗಂಗರಾಜು ಮಾತನಾಡಿ, ಇಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಚೈತನ್ಯ ಮೂಡಿಸುತ್ತದೆ ಎಂದರು. ಕ್ರೀಡಾಕೂಟದಲ್ಲಿ 75 ಕಾಲೇಜುಗಳು 1500 ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಭವಿಷ್ಯದ ಪತ್ರಕರ್ತರಾಗಿ ಎದುರಿಸುವಂತಹ ಸವಾಲುಗಳು, ಮಾಧ್ಯಮದಲ್ಲಿ ನೆಲೆ ಕಾಣಲು ಇರಬೇಕಾದ ಅರ್ಹತೆ ಕುರಿತು ವಿಶೇಷ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಯ ವರದಿಗಾರ ಮತ್ತು ನಿರೂಪಕ ರಂಜಿತ್ ಶಿರಿಯಾರ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಮಾಧ್ಯಮದಲ್ಲಿ ಒಬ್ಬ ಪತ್ರಕರ್ತನಾಗಿ ಸೇವೆ ಸಲ್ಲಿಸಲು ಎದುರಿಸಬೇಕಾದಂತಹ ಸವಾಲುಗಳು, ಅನುಭವದ ಪ್ರಾಮುಖ್ಯತೆ, ಸುದ್ದಿ ವರದಿಗಾರಿಕೆ ತಂತ್ರಗಳು, ಸುದ್ದಿ ನಿರ್ಮಾಣದ ಹಂತಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಲಿಟ್ರಲಿ ಅರೆಸ್ಟ್ ಮಾಡಿದ್ರು. ನೀನು ಬರ್ದಿರೋ ಜಾಗಕ್ಕೆ ಹೋಗಬಾರ್ದಿರೋ ಜಾಗಕ್ಕೆ ಬಂದಿದ್ದೀಯ ಅಂತ ಲಿಟ್ರಲಿ ಅರೆಸ್ಟ್ ಮಾಡಿ ಒಳಗಡೆ ಕೂತಿರೋ. ಆವಾಗ ಕನ್ವಿನ್ಸಿಂಗ್ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ನಾನು ಯಾರು, ಯಾಕಾಗಿ ಬಂದಿದ್ದೀನಿ, ಅಥೆಂಟಿಕ್ ಆಗಿ ಮಾತಾಡಬೇಕು. ನೀವು ಮಾತಾಡುವಾಗ ಹೆಂಗಂತ ಹೇಳಿದ್ರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಭಾಗದ ಸಂಯೋಜಕಿ ಪ್ರೊಫೆಸರ್ ವಾಹಿನಿ ಅರವಿಂದ್ ಅವರು, ಉದ್ಯಮ ಕ್ಷೇತ್ರದೊಂದಿಗೆ ಸತತ ಸಂಪರ್ಕದಿಂದ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಸೂಕ್ತ ತಯಾರಿಯೊಂದಿಗೆ ಪದವಿ ಪೂರೈಸುತ್ತಾರೆ ಎಂದರು. ಜೊತೆಗೆ ಬೇರೆ ಬೇರೆ ರೀತಿಯ ಅಂದರೆ ಒಂದು ಮೀಡಿಯಾ ಮಾಧ್ಯಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಅನುಭವವನ್ನು ಒಂದು ಲೈಫ್ ಟೈಮಲ್ಲಿ ಪಡ್ಕೊಳ್ಬಹುದು, ಅದನ್ನು ಅವರು ಈಗಾಗಲೇ ಪಡ್ಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿ ರಂಜಿತ್ ಶಿರಿಯಾರ, ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ್, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ವರಿ ತಾರೇಶ್ ಮತ್ತು ಬೋಧಕೇತರ ವರ್ಗ ವಿದ್ಯಾರ್ಥಿ ವೃಂದ ಭಾಗವಹಿಸಿದರು. ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯ ಕರ್ತೃ ಹಾಗೂ TV9 ಸುದ್ದಿವಾಹಿನಿಯ ಕ್ರಿಯೇಟಿವ್ ಹೆಡ್ ರವೀಂದ್ರ ಮುದ್ದಿ ಅವರೊಂದಿಗೆ ಕೃತಿ ಕುರಿತು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಲೇಖಕರಾದ ರವೀಂದ್ರ ಮುದ್ದಿಯವರು ಮಾತನಾಡಿ, ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯ ಬರವಣಿಗೆ ಪ್ರಕ್ರಿಯೆ ಮತ್ತು ವಿಭಿನ್ನ ಕತೆ ಹೊಂದಿರುವ ಕೃತಿಯ ಸಾರಾಂಶ, ಪುಸ್ತಕದಲ್ಲಿ ಓದುಗರಿಗೆ ಇದ್ದ ಪ್ರಶ್ನೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ಸಂದರ್ಭದಲ್ಲಿ ರವೀಂದ್ರ ಮುದ್ದಿಯವರ ಇತ್ತೀಚೆಗೆ ಬಿಡುಗಡೆಯಾದ ಕಾದಂಬರಿ ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯ 2ನೇ ಅವತರಣಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ನಂತರ ರವೀಂದ್ರ ಮುದ್ದಿಯವರು ಟೆಲಿವಿಷನ್ ಸುದ್ದಿ ನಿರ್ಮಾಣ ಕುರಿತು ವಿಶೇಷ ಉಪನ್ಯಾಸ ನೀಡಿ, ಸೃಜನಾತ್ಮಕ ನಿರ್ಮಾಣಕಾರನ ಪಾತ್ರ ಸುದ್ದಿ ನಿರೂಪಣೆಗೆ ಯಾವ ರೀತಿ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಎಂದು ಉದಾಹರಣೆ ಸಹಿತ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಇನ್ಪುಟ್ ಅಂದರೆ ಸುದ್ದಿಯನ್ನು ಯಾರು ಕೊಡ್ತಾರೋ ಕಳಿಸ್ತಾರೋ ಅವ್ರ ಇನ್ಪುಟ್. ಇಂಥ ಗಂಟೆ ವಿಶೇಷ 15 ನಿಮಿಷ ವಿಶೇಷ ಕಾರ್ಯಕ್ರಮಗಳನ್ನು ಮಾಡೋ ಟೀಮ್ ಇರುತ್ತಲ್ವಾ, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತಿರ್ತಾರೆ, ಅಸಿಸ್ಟೆಂಟ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತ ಇರ್ತಾರೆ. ಪ್ರೋಗ್ರಾಮ್ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ್ ರವರು ಮಾತನಾಡಿ, ಗಾಡ್ ಈಸ್ ನಾಟ್ ರೀಚಬಲ್ ಕೃತಿಯ 2ನೇ ಆವೃತ್ತಿಯ ಬಿಡುಗಡೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ವಿಭಾಗದಲ್ಲಿ ನಡೆಯುತ್ತಿರುವುದರ ಕುರಿತು ಸಂತೋಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬರಹಗಾರರು, ಸೃಜನಾತ್ಮಕ ನಿರ್ಮಾಪಕರಾದ ರವೀಂದ್ರ ಮುದ್ದಿ, ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ವರಿ ತಾರೇಶ್, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ UGC ನೆಟ್ ಪರೀಕ್ಷಾ ತಯಾರಿ ತಂತ್ರಗಳು ಸಂರಚನೆ ಕುರಿತು 1 ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕಾರ SM ಅವರು ಮಾತನಾಡಿ, UGC ನೆಟ್ ಪರೀಕ್ಷೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿದ್ದು, ಪ್ರತಿ ವರ್ಷವೂ ಇದರ ಅಧಿಸೂಚನೆಯನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊರಡಿಸುತ್ತದೆ. ಈ ಕುರಿತು ನೀವು ಗಮನಹರಿಸಿ ಪರೀಕ್ಷಾ ತಯಾರಿ ನಡೆಸಿ ಉತ್ತಮ ಅಂಕಗಳನ್ನು ಗಳಿಸಿ ಎಂದು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. It's all computer-based examination, and so every year the UGC conduct this. I think National Testing Agency, they going to conduct this examination. It's a nationwide. ಕಾರ್ಯಕ್ರಮದ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾದ ಅರ್ಪಿತಾ ಕರ್ವಾ ಅವರು ವಿದ್ಯಾರ್ಥಿಗಳನ್ನು ಕುರಿತು UGC ನೆಟ್ ಪರೀಕ್ಷೆಯ ಸ್ವರೂಪ, ಸಂರಚನೆ, ಪಠ್ಯಕ್ರಮ, ಅಧ್ಯಯನ ಮಾಡುವ ವಿಧಾನಗಳು ಮತ್ತು ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾದ ಪುಸ್ತಕಗಳನ್ನು ಕುರಿತು ವಿವರವಾಗಿ ಉಪನ್ಯಾಸ ಮಾಡಿದರು. ಅಲ್ಲದೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಸಮಯ ನಿರ್ವಹಣೆ ಹೇಗೆ ಮಾಡಬೇಕೆಂಬುದು ಸರಳವಾಗಿ ಅರ್ಥೈಸಿದರು. When
ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಜಯಕರ SM, ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ CS ಕರಿಗಾರ, SC/ST ಸೆಲ್ನ ಅಧಿಕಾರಿ ಪ್ರೊಫೆಸರ್ ಕೃಷ್ಣಮೂರ್ತಿ, ವಾಣಿಜ್ಯ ವಿಭಾಗದ ಸಂಯೋಜಕಿ ಪ್ರೊಫೆಸರ್ ನಿರ್ಮಲಾ, ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಡಗರದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ CS ಕರಿಗಾರ ಅವರು ಮಾತನಾಡಿ, ಇಂದಿನ ಸಂಸ್ಕೃತಿ ಮತ್ತು ಅದರ ಮಹತ್ವವನ್ನು ಕುರಿತು ತಿಳಿಸಿ, ಪ್ರಸ್ತುತ ಸಮಾಜದಲ್ಲಿ ಸ್ನಾತಕೋತ್ತರ ಪದವಿ ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿ ಕೌಶಲ್ಯಗಳ ಅಭಿವೃದ್ಧಿ ಮಹತ್ವ ಕುರಿತು ತಿಳಿಸಿದರು. ಇದ್ರ ಜೊತೆಗೆ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇವತ್ತು ನೀವು ಸೇರಿದ್ದು ಅದಕ್ಕೆ. ಓಕೆ, ಆದ್ದರಿಂದ ಇದನ್ನು ಮಾಡಿ, ಸ್ಪೋರ್ಟ್ಸ್ ಮಾಡಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ CS ಕರಿಗಾರ, ವಿಭಾಗದ ಮುಖ್ಯಸ್ಥ ಬಸವರಾಜ್ ಬೆಣ್ಣಿ ಮತ್ತು ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣಕ್ಕೆ ಮಹತ್ವ, ಮೌಲ್ಯ, ಪ್ರಾಮುಖ್ಯತೆ ಹೆಚ್ಚಿಸುವಂತಹ ವಿಶ್ವ ವಿದ್ಯಾರ್ಥಿಯ ದಿನ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕ ಪ್ರೊಫೆಸರ್ ಗಂಗಾಧರ್ B ಅವರು ಮಾತನಾಡಿ, ಭಾರತದ ಮುಖ್ಯ ಪವಿತ್ರ ಮಹಾಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಕವಿರಾಜ ಮಾರ್ಗದಂಥ ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನು ವಿವರಿಸಿದರು. ವಿಭಾಗದ ಸಂಯೋಜಕಿಯಾದ ಡಾಕ್ಟರ್ ವಾಣಿಶ್ರೀ ಕೊಪ್ಪದ ಅವರು ಮಾತನಾಡಿ, 4 ವಿಶೇಷ ಕಾರ್ಯಕ್ರಮಗಳ ಉದ್ದೇಶ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಗಂಗಾಧರ್ B, ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎರ್ರಿ ಸ್ವಾಮಿ, ಶಿಕ್ಷಣ ವಿಭಾಗದ ಸಂಯೋಜಕಿ ಡಾಕ್ಟರ್ ವಾಣಿಶ್ರೀ ಕೊಪ್ಪದ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.